ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ನೇಕ್ ಪ್ಲಾಂಟ್ ಬಗ್ಗೆ ನಾನು ತಿಳಿಸ್ಕೊಡಕ್ಕೆ ಬರ್ತಾ ಇದ್ದೀನಿ. ಸೊ A to Z ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ನಿಮ್ದು ಯಾವುದೇ ಡೌಟ್ ಇದ್ದರೂ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಇದ್ರ ಬಗ್ಗೆ ಇರುವಂಥ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಬೇಕು ಅಂತ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಇದ್ರ ಹೆಸರು ಬಂದುಬಿಟ್ಟು ಸ್ನೇಕ್ ಪ್ಲ್ಯಾಂಟ್. ನಿಮಗೆ ನರ್ಸರಿಲಿ ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳಿದರೆ ಇದು ಸಿಗುತ್ತೆ. ಇದು ಕಾಮನ್ ಹೆಸರು. ಸೊ ಇದಾದಮೇಲೆ ಇದಕ್ಕೆ ಆ್ಯಕ್ಚುಲ್ ನೇಮ್ ಬಂದುಬಿಟ್ಟು ಸೆನ್ಸೋವೇರಿಯಾ ಅಥವಾ ಮದರ್ ಲಾ ಟಂಗ್ ಅಂತ ಕರೀತಾರೆ. ಇದು 70 to 75 ವೆರೈಟಿಲಿ ನಿಮಗೆ ಸಿಗುತ್ತೆ. ಬಟ್ ನಾನು ನೋಡ್ತಿರೋದು ಒಂದು 5 ರಿಂದ 6 ವೆರೈಟಿಗಳನ್ನ ನಾನು ನೋಡಿದ್ದೀನಿ. ನನ್ನ ಹತ್ರ ಒಂದು 4 ರಿಂದ 5 ವೆರೈಟಿಗಳು ಇದರಲ್ಲಿ ಸಿಗುತ್ತೆ. ಸೊ ಇದಕ್ಕೆ ಫಸ್ಟಿಗೆ ಬಂದುಬಿಟ್ಟು ಇದನ್ನು ಯಾವ ರೀತಿ ಟೆಂಪ್ರೇಚರಲ್ಲಿ ಬೆಳೆಸಬೇಕು ಅನ್ನೋದು. ಇದು 15 to 25 ಡಿಗ್ರಿ ಸೆಲ್ಸಿಯಲ್ಸಲ್ಲಿ ಆರಾಮಾಗಿ ಬೆಳ್ಕೊಳ್ಳುತ್ತೆ. ಇದು ಐಡಿಯಲ್ ಟೆಂಪ್ರೇಚರ್ ಇದ್ರದ್ದು. ನೀವು ಹೊರಗಡೆ ಇಟ್ಟಾದರೂ ಬೆಳೆಸ್ಬೋದು, ಅಥವಾ ಶೇಡಿ ಸನ್ಲೈಟಲ್ಲೂ ಬೆಳೆಸ್ಬೋದು, ಅಥವಾ ಒಳಗಡೆ ರೂಮಲ್ಲಾದರೂ ಇಟ್ಟು ಇದನ್ನು ಬೆಳೆಸ್ಬೋದು. ಸೊ ತುಂಬ ಜನ ಇದನ್ನು ಮನೆಯಲ್ಲಿ ಇಂಡೋರ್ ಆಗಿಯೇ ಯೂಸ್ ಮಾಡ್ಕೋತಾರೆ. ಹಾಗೆ ಇದು ಆಕ್ಸಿಜನ್ ಕಾನ್ಸಂಟ್ರೇಷನ್ನ ಹೆಚ್ಚಿಸುತ್ತೆ ಅಂತ ಬೆಡ್ರೂಮ್ಗಳಲ್ಲೂ ಇದನ್ನು ಹೆಚ್ಚಾಗಿ ಯೂಸ್ ಮಾಡೋದನ್ನು ನಾನು ನೋಡಿದ್ದೀನಿ. ಈಗ ನೀವು ಇದರಲ್ಲಿ 2-3 ವೆರೈಟಿನ ನಾನು ನಿಮಗೆ ತೋರಿಸ್ತೀನಿ. ಒಂದು ಈ ರೀತಿ ಗ್ರೀನ್ ಆಗಿರೋದು, ಹಾಗೆ ಯೆಲ್ಲೋ ಬಾರ್ಡ್ರ್ ಇರೋದು, ಹಾಗೆ ಇದು ಸ್ವಲ್ಪ ಲೈಟ್ ಗ್ರೀನ್ ಆಗಿರೋದು, ಆಮೇಲೆ ಈ ರೀತಿ ಉದ್ದವಾಗಿ ಬೆಳ್ಕೊಳ್ಳುವಂಥ ಒಂದು ಪ್ಲ್ಯಾಂಟು. ಹಾಗೆ ಅಲ್ಲಿ ನೋಡ್ತಾ ಇದ್ದೀರಾ ನೀವು ಯೆಲ್ಲೋ ಬಾರ್ಡ್ರ್ ಇರೋವಂಥದ್ದು ಉದ್ದವಾಗಿ ಬೆಳ್ಕೊಳ್ಳುವಂಥ ಈ ಪ್ಲ್ಯಾಂಟು. ಇಷ್ಟು ವೆರೈಟಿ ನನ್ನ ಹತ್ರ ಇದೆ. ನೀವು ನರ್ಸರಿಗೆ ಹೋದಾಗ ಇದು ರೇಟ್ ಎಷ್ಟಿರ್ಬೋದು ಅಂದರೆ 150 to 250 ವೇರಿ ಆಗುತ್ತೆ. ಆ್ಯಕ್ಚುಲಿ 100 ರುಪೀಸಿಂದನೂ ಇದು ಸಿಗುತ್ತೆ. ಇನ್ನೊಂದು ಟಿಪ್ಪು ನಿಮಗೆ, ನರ್ಸರಿಲಿ ಹೋದಾಗ ನೀವು ಈ ಪ್ಲ್ಯಾಂಟ್ನ ತಗೋಬೇಕಾದ್ರೆ ನೀವು ಒಂದೇ ಒಂದು ಪ್ಲ್ಯಾಂಟ್ನ ತಗೊಂಡು ಬರಬಾರ್ದು. ಒಂದು ಪ್ಲ್ಯಾಂಟಲ್ಲಿ ಸುತ್ತಲೂ ಒಂದು ಮಿನಿಮಮ್ 2 ಬೇಬಿ ಪ್ಲ್ಯಾಂಟ್ ಇದೆಯಾ ಅಂತ ನೋಡಿ ತೊಗೊಂಡು ಬನ್ನಿ. ಅದು ತುಂಬ ಚೆನ್ನಾಗಿ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಅದು ಬೇಬಿ ಪ್ಲ್ಯಾಂಟ್ ಇರೋದ್ರಿಂದ ಅದು ಹೆಲ್ದಿ ಪ್ಲ್ಯಾಂಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ಟಿಪ್ ಏನಂತಂದರೆ, ನೀವು ಸ್ನೇಕ್ ಪ್ಲ್ಯಾಂಟ್ನ ಎಲೆ ಟಚ್ ಮಾಡಿದಾಗ ಅದು ನಿಮಗೆ ರಫ್ ಆಗಿ ಇರಬೇಕು. ತುಂಬ ರಫ್ ಆಗಿ ಇದ್ದರೆ ಅದು ಹೆಲ್ದಿ ಪ್ಲ್ಯಾಂಟ್ ಅಂತ ಅರ್ಥ. ಸೊ ಈ ರೀತಿಯಾಗಿ ನೀವು ಇದನ್ನು ತೊಗೊಂಡು ಬರ್ಬೋದು. ನೆಕ್ಸ್ಟ್, ಹಾಗೆ ಇದಕ್ಕೆ ಯಾವ ರೀತಿ ಮಣ್ಣು ಬೇಕು ಅಂತ ನಾನು ಹೇಳ್ತೀನಿ. ನಿಮಗೆ ಕಾಮನ್ ಆಗಿ ಗಾರ್ಡನ್ ಸಾಯಿಲ್ ಇರುತ್ತಲ್ವ, ಅದು 1/3 ಪೋರ್ಷನ್ ಅಷ್ಟು ತೊಗೊಂಡ್ರೆ, ಕಾಂಪೋಸ್ಟ್ನ 1/3 ಪೋರ್ಷನ್, ಹಾಗೆ ರಿವರ್ ಸ್ಯಾಂಡ್ನ 1/3 ಪೋರ್ಷನ್, ಎಲ್ಲ ಈಕ್ವಲಲ್ಲಿ. ಇನ್ನೊಂದು ಸಲ ಹೇಳ್ತೀನಿ, ಗಾರ್ಡನ್ ಸಾಯಿಲ್ ಎಷ್ಟು ತೊಗೊಂಡಿರ್ತೀರಾ ಅಷ್ಟೇ ಕಾಂಪೋಸ್ಟ್ನು ಹಾಗೆ ರಿವರ್ ಸ್ಯಾಂಡ್ನ ತೊಗೋಬೇಕು. ಪಾಟಿಂಗ್ ಮಾಡಬೇಕಾದ್ರೆ ಇದ್ರದ್ದು ಮಣ್ಣು ಡ್ರೈನ್ಡ್ ಆಗಿರಬೇಕು. ಅಂದರೆ ನೀವು ನೀರು ಹಾಕಿದರೆ ಅದು ಅದರಲ್ಲಿ ಕಲೆಕ್ಟ್ ಆಗಬಾರ್ದು. ಬಿಕಾಸ್ ರೂಟ್ ರಾಟ್ ಆಗೋದ್ರಿಂದ ಇದ್ರದ್ದು ಒಂದೇ ಒಂದು ಪ್ಲ್ಯಾಂಟದ್ದು ಪ್ರಾಬ್ಲಮ್. ಇದು ಹೇಗೆ ಸತ್ತೋಗುತ್ತೆ ಅಂದರೆ ತುಂಬ ನೀರು ಹಾಕೋದ್ರಿಂದ. ಇದಕ್ಕೆ ನೀರು ತುಂಬ ಬೇಕಾಗಿಲ್ಲ, ಸ್ವಲ್ಪ ನೀರು ಹಾಕಬೇಕು. ಅದು 15 ಡೇಸ್ಗೆ ಒಂದು ಸಲ ನೀವು ಚೆಕ್ ಮಾಡ್ಕೋಬೇಕು. 2 ಇಂಚ್ ಮಣ್ಣು ನಿಮಗೆ ಡ್ರೈ ಆಗಿದ್ದರೆ ಮಾತ್ರ ಇದನ್ನು ನೀರನ್ನು ಹಾಕಬೇಕು, ಇಲ್ಲಾಂದರೆ ನೀರು ಹಾಕಕ್ಕೆ ಹೋಗಬಾರ್ದು. ನೀವು ನೀರು ಎಷ್ಟು ಹಾಕ್ತೀರಾ ಅಷ್ಟು ಬೇಗ ಈ ಗಿಡ ಸತ್ತು ಹೋಗುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಈ ರೀತಿ ಪ್ಲ್ಯಾಂಟು ಮುದುರ್ಕೊಂಡು ಬಿದ್ದಿದೆ. ಸೊ ಇದು ಯಾಕೆ ಹಿಂಗಾಗಿದೆ ಅಂದರೆ ತುಂಬ ನೀರಾಗಿರೋದ್ರಿಂದ ರೂಟ್ ರಾಟಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ಈ ರೀತಿಯಾಗಿ ಸ್ಟಿಫ್ ಆಗಿ ಇರಬೇಕು ಆ್ಯಕ್ಚುಲಿ. ಬಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅನ್ಕೋತಾ ಇದ್ದೀನಿ, ನೀರೆಲ್ಲ ಹೋಗಿ ಅಲ್ಲಿ ಆ ಎಲೆಯಲ್ಲಿ ಕಲೆಕ್ಟ್ ಆಗಿದೆ. ಸೊ ಈ ರೀತಿ ಪ್ರಾಬ್ಲಮ್ ಬಂದುಬಿಟ್ಟು ಕಂಪ್ಲೀಟಾಗಿ ಫಸ್ಟು ರೂಟನ್ನು ತಿನ್ನುತ್ತೆ. ರೂಟ್ ಎಲ್ಲ ಏನು ಹೇಳ್ತಾರೆ, ರೂಟ್ ಎಲ್ಲ ಕೊಳ್ತೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಎಲೆಗಳು ಎಲ್ಲ ಕೊಳ್ತೋಗಿ ಫುಲ್ ಗಿಡ ಸತ್ತೋಗುತ್ತೆ. ಸೊ ಆದ್ದರಿಂದ ಮಣ್ಣನ್ನು ನೀವು ಹಾಕಬೇಕಾದ್ರೆ ತುಂಬ ಚೆನ್ನಾಗಿ ವೆಲ್ ಡ್ರೈನ್ಡ್ ಆಗಿರೋ ಅಂಥ ಮಣ್ಣು, ನೀವು ನೀರು ಹಾಕಿದ ತಕ್ಷಣ ಕೆಳಗಡೆ ನೀರು ಹೋಗ್ತಾ ಇರಬೇಕು. ಆ ರೀತಿಯಾಗಿರೋ ಅಂಥ ಮಣ್ಣು, ನೀರು ಒಟ್ಟು ಇದರಲ್ಲಿ ಕಲೆಕ್ಟ್ ಆಗದೇ ಇರೋವಂಥ ಮಣ್ಣನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನೊಂದು ಈ ಪ್ಲ್ಯಾಂಟದ ವಿಶೇಷತೆ ಏನಂತಂದರೆ, ಇದಕ್ಕೆ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗೋದಿಲ್ಲ. 99.9% ಇದಕ್ಕೆ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗೋದಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಇದು ಒಂದು ಪ್ಲ್ಯಾಂಟ್ ಮಾತ್ರ ತುಂಬ ಹೆಲ್ದಿಯಾಗಿ ಬೆಳೆಯೋದಾದರೆ ತುಂಬ ಚೆನ್ನಾಗಿ ಬೆಳೆಯುವಂಥ ಪ್ಲ್ಯಾಂಟ್ಗಳಲ್ಲಿ ಇದು ಒಂದು. ಯಾವುದೇ ಹುಳ ಆಗಲಿ ಏನೂ ಆಗಲಿ ಇದಕ್ಕೆ ಹತ್ತೋದಿಲ್ಲ. ಸೊ ಅದರಿಂದ ಇದು ಲೋ ಮೇಂಟೆನೆನ್ಸ್. ನಿಮಗೆ ಮತ್ತೆ ಇನ್ಸೆಕ್ಟ್ಸ್ನ ಹೋಗಿಸೋದು, ಅದಕ್ಕೆ ಸ್ಪ್ರೇ ಮಾಡೋದು, ಯಾವುದೇ ಕೆಲಸಗಳು ಇದಕ್ಕೆ ಇರೋದಿಲ್ಲ. ಸೊ ಆದ್ದರಿಂದ ಇದನ್ನು ತುಂಬ ಜನ ಇಷ್ಟಪಟ್ಟು ಮನೆಯಲ್ಲಿ ಬೆಳೆಸ್ತಾರೆ. ಇನ್ನೊಂದು, ನಿಮಗೆ ಇದನ್ನು ರೀಪಾಟ್ ಯಾವಾಗ ಮಾಡಬೇಕು ಅಂತ ಹೇಳ್ತೀನಿ ನಾನು. ರೀಪಾಟ್ ಮಾಡೋದಾದರೆ ನೀವು ತುಂಬ ಬೇಬಿ ಪ್ಲ್ಯಾಂಟ್ಗಳು ಬಂದು ಜಾಗನೇ ಇಲ್ಲ ಪಾಟಲ್ಲಿ ಅಂದಾಗ ಮಾತ್ರ ಮಾಡಬೇಕು. ಅನ್ನೆಸೆಸರಿ ರೀಪಾಟ್ ಮಾಡಿದರೆ ನಿಜವಾಗ್ಲೂ ಗಿಡ ಸತ್ತೋಗುತ್ತೆ. ಇದಕ್ಕೆ ಅನ್ನೆಸೆಸರಿ ರೀಪಾಟ್ ಮಾಡೋದು ಇಷ್ಟ ಇಲ್ಲ ಆ್ಯಕ್ಚುಲಿ.
ಇವಾಗ ಇದ್ರದ್ದು ಪ್ರಪೋಗೇಷನ್ ಹೇಗೆ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಎಲೆಗಳಿಂದನೂ ನೀವು ಪ್ರಪೋಗೇಷನ್ ಮಾಡ್ಕೋಬೋದು, ಎಲೆಗಳಿಂದನೂ ಸುಮಾರು ನೀವು ಪ್ಲ್ಯಾಂಟ್ಗಳನ್ನು ಇದರಿಂದ ತೊಗೋಬೋದು. ಸೊ ಇವಾಗ ನೋಡ್ತಾ ಇದ್ದೀರಾ ಒಂದು ಹೆಲ್ದಿಯಾಗಿರುವಂಥ ಎಲೆನ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಹೆಲ್ದಿಯಾಗಿರಬೇಕು, ರಫ್ ಆಗಿರಬೇಕು, ಆಮೇಲೆ ತುಂಬ ಮೆಚ್ಯೂರ್ಡ್ ಆಗಿರೋವಂಥ ಎಲೆ ಆಗಿರಬೇಕು. ಇವಾಗ ಬೆಳ್ಕೊಂಡಿರೋವಂಥ ಎಲೆನ ತೊಗೊಳಕ್ಕೆ ಹೋಗಬಾರ್ದು. ಸೊ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಹೆಲ್ದಿಯಾಗಿರೋವಂಥ ಒಂದು ನಾನು ಎಲೆನ ತೊಗೊಂಡಿದ್ದೀನಿ. ಇದರಲ್ಲಿ ನೋಡಿ, ಸೊ ಇದು ಇನ್ನೊಂದು ಸಕ್ಯುಲೆಂಟ್ ಆಗಿರೋದ್ರಿಂದ ನಾವು ಕಟ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಎಲೆಗಳಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೋಡಿ ಗೊತ್ತಾಗುತ್ತೆ ನಿಮಗೆ. ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು ಅನ್ನೋದು. ಎಲೆಗಳಲ್ಲೇ ಆಲ್ರೆಡಿ ನೀರು ಇರೋದ್ರಿಂದ ಇದು ಆರಾಮಾಗಿ ಸರ್ವೈವ್ ಆಗುತ್ತೆ. ಸೊ ಈ ರೀತಿಯಾಗಿ ಎಲೆನ ತಗೊಂಡು ಇದನ್ನು ನೀವು 45 ಡಿಗ್ರಿಯಲ್ಲಿ, ಇನ್ನೊಂದ್ಸಲ ಹೇಳ್ತೀನಿ, 45 ಡಿಗ್ರಿಲಿ ನೀವು ಇದನ್ನು ಕಟ್ ಮಾಡ್ಕೋಬೇಕು. 3 ಇಂದ 4 ಇಂಚ್ ಎತ್ತರದಲ್ಲಿ ಇದನ್ನು ಕಟ್ ಮಾಡ್ಕೋತಾ ಹೋಗಬೇಕು. ಇದರಲ್ಲಿ ನಿಮಗೆ ಒಂದು 3 ಪಾರ್ಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ನಾನು ಕತ್ರಿನ ಸೀಸರ್ಸ್ನ 45 ಡಿಗ್ರಿಯಲ್ಲಿ ಇಟ್ಟು ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ನಿಮಗೆ ಈ ಕಟ್ ಮಾಡ್ತಾ ಇದ್ದಾಗ ನೀವು ಅದನ್ನು ಕರೆಕ್ಟಾಗಿ ಇದು ಮಾಡಬೇಕು, ಪ್ರಪೋಗೇಷನ್ಗೆ ಇಡಬೇಕು. ಸೊ ಮೇಲ್ಗಡೆ ಪಾರ್ಟು ಕೆಳಗಡೆ ಪಾರ್ಟು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೀವು ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀರ ಅದೇ ರೀತಿ ನೀವು ಅದನ್ನು ಇಡಬೇಕು. ಸೊ ನೋಡ್ತಾ ಇದ್ದೀರಾ ಇನ್ನೊಂದು ಸಲ ನಾನು ಇದರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾನಿವತ್ತು ನೀರಿನಲ್ಲಿ ಹೇಗೆ ಪ್ರಪೋಗೇಟ್ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ನೀರಲ್ಲಿ ಇಟ್ಕೋತೀನಿ. ಒಂದು 15ರಿಂದ 20 ದಿನಕ್ಕೆ ಒಳಗೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ರೂಟ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು 5ರಿಂದ 6 ಇಂಚ್ ಪಾಟ್ಗಳಲ್ಲಿ ನೀವು ಇದನ್ನು ಹಾಕ್ಕೋಬೋದು. ತುಂಬ ದೊಡ್ಡ ಪಾಟ್ಗಳಲ್ಲಿ ಹಾಕ್ಕೋಬೇಡಿ, ಚಿಕ್ಕ ಪಾಟ್ಗಳಲ್ಲಿ ಫಸ್ಟು ಪ್ರಪೋಗೇಟ್ ಮಾಡೋಕ್ಕೆ ಹಾಕ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ನಾನು ಬೌಲಲ್ಲಿ, ಒಂದು ಚಿಕ್ಕ ಬೌಲಲ್ಲಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಇದಕ್ಕೆ ಹಾಕ್ಕೊಂಡು ಒಂದು 15ರಿಂದ 20 ದಿನ ಬಿಡ್ತೀನಿ. ಆಮೇಲೆ ಇದಕ್ಕೆ ಬೇರು ಬರುತ್ತೆ. ರೂಟ್ ಬಂದಾದಮೇಲೆ ನಾನು ಇದನ್ನು ಪಾಟಲ್ಲಿ ಪ್ಲ್ಯಾಂಟ್ ಮಾಡ್ತೀನಿ. ಸೊ ಇದನ್ನು ನೀವು ಸ್ವಲ್ಪ ಬಿಸಿಲು ಬರೋ ಇದರಲ್ಲಿ ಇಟ್ಟರೆ ಸ್ವಲ್ಪ ಬೇಗ ರೂಟ್ ಬರುತ್ತೆ. ಸೊ ನೋಡಿದ್ರಲ್ಲ, ಇದನ್ನು ಈ ರೀತಿಯಾಗೂ ಪ್ರಪೋಗೇಟ್ ಮಾಡ್ಬೋದು. ಹಾಗೆ ಬೇಬಿ ಪ್ಲ್ಯಾಂಟ್ ಬಂದಾಗ ನೀವು ಫುಲ್ ಪಾಟ್ ಆದಾಗ ಬೇಬಿ ಪ್ಲ್ಯಾಂಟ್ಸ್ನ ತೆಗೆದುಬಿಟ್ಟು ಬೇರೆ ಪಾಟ್ಗಳಿಗೂ ಹಾಕ್ಕೋಬೋದು. ಸೊ ಈ ರೀತಿಯಾಗಿ ನೀವು ಸ್ನೇಕ್ ಪ್ಲ್ಯಾಂಟ್ನ ಈಸಿಯಾಗಿ ಮನೇಲಿ ಒಂದೇ ಒಂದು ಸ್ನೇಕ್ ಪ್ಲ್ಯಾಂಟ್ನ ತೊಗೊಂಬಂದು 10ರಿಂದ 20 ಪ್ಲ್ಯಾಂಟ್ಸ್ಗಳನ್ನ ಮಾಡ್ಕೋಬೋದು. ಇದು ಅಷ್ಟೇ ಬ್ಯೂಟಿಫುಲ್ ಆಗಿರೋವಂಥ ಸ್ನೇಕ್ ಪ್ಲ್ಯಾಂಟ್ಗಳಿದು. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇದು ನನ್ನ ಹೊಸ ಚಾನಲ್ ಆದ್ದರಿಂದ ಸೊ ಇನ್ನೇನಾದರೂ ತಪ್ಪು ಮಾಡಿದರೆ, ಇನ್ನೇನಾದರೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ನಿಮ್ಗೆ ಸಿಕ್ಕಿಲ್ಲ ಅಂದರೆ, ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಕಾಮೆಂಟ್ಗೆ ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು TV ಪಕ್ಕ ಇಟ್ಟಿರೋ ಅಂಥ ಒಂದು ಪ್ಲ್ಯಾಂಟಲ್ಲಿ ಇವಾಗ ಬೇಬಿ ಪ್ಲ್ಯಾಂಟ್ ಬರ್ತಾ ಇದೆ. ಸೊ ಈ ಬೇಬಿ ಪ್ಲ್ಯಾಂಟ್ ಬರ್ತಾ ಇರುತ್ತೆ, ಅದು ತಾನಾಗಿಯೇ ಬೆಳ್ಕೊಂಡು ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀರು ಜಾಸ್ತಿ ಆಗಿರೋದ್ರಿಂದ ಈ ಪ್ಲ್ಯಾಂಟ್ ಸಾಯೋ ಹಂತಕ್ಕೆ ಬಂದು ನಿಂತಿದೆ. ಸೊ ನೋಡೋಣ, ನಾನು ಇದಕ್ಕೆ ನೀರು ಇವಾಗ ಹಾಕಲ್ಲ, ಆಲ್ಮೋಸ್ಟ್ 20 ಡೇಸ್ ನಾನು ನೀರು ಹಾಕಲ್ಲ. ಸೊ ನೋಡೋಣ ಇದು ಸರ್ವೈವ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ನನಗೆ ಇದು ಡೌಟು. ಸೊ ಈ ರೀತಿ ಇರುವಂಥ ಪ್ಲ್ಯಾಂಟ್ನ ನೀವು ಇದನ್ನು ಪ್ರಪೋಗೇಟ್ ಮಾಡ್ಬೋದು, ಬಟ್ ಎಲೆಯಿಂದ ಇದನ್ನು ಮಾಡೋಕ್ಕಾಗಲ್ಲ. ಎಲೆಯಿಂದ ಮಾಡಿಕೊಂಡ್ರೆ ಇದೇನು ನೀವು ಬಾರ್ಡ್ರ್ ನೋಡ್ತಾ ಇದ್ದೀರಲ್ಲ, ಈ ಬಾರ್ಡ್ರು ಕರೆಕ್ಟಾಗಿ ಬರೋದಿಲ್ಲ. ಸೊ ಇಲ್ಲಿಗೆ ಎಲ್ಲ ಟಾಪಿಕ್ನ ಕವರ್ ಮಾಡಿದ್ದೀನಿ ಅಂತ ಅನ್ಕೋತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.